Pant said in post-match, too many minds doesn't make it easy in ground. What are your thoughts ಅಂತ? ಯಾರ ಮೈಂಡ್ ವರ್ಕ್ ಆಗ್ತಾ ಇದೆ ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ. ಮೋಸ್ಟ್ ಮೈಂಡ್ಫುಲ್ ಆಗಿರೋದು ಇವರೆಲ್ಲ ಬಂದು ಅವ್ರ ಓನರ್ ಬಗ್ಗೆನೆ. ಗ್ರೌಂಡ್ ಅಲ್ಲಿ ಅವ್ರಿಗೆ ಇನ್ಪುಟ್ಸು ಬರ್ತಿಲ್ಲ. ಅವ್ರು ರಿಷಬ್ ಪಂತ್ ಆರಾಮಾಗಿ ಬಂದು ಗ್ಲೌಸ್ ಹಾಕೊಂಡು ನಕ್ಕೊಂಡು ಹಿಂದೆ ಅವ್ರ ಪಾಡಿಗಿದ್ದಾರೆ. ಅಂಡ್ ಚೇಂಜಸ್ ಏನ್ ಮಾಡ್ತಾ ಇದಾರೋ, ಇನ್ಫ್ಯಾಕ್ಟ್ ಮೈಂಡ್ಸ್ ನೆನೆ ವರ್ಕ್ ಆಗ್ತಿದ್ದು ಅಂದ್ರೆ ಆ ಕಡೆ ಸ್ಟೇಜ್ ಅಲ್ಲಿ ಲಾಸ್ಟ್ ಓವರ್ ಕಾರ್ತಿಕ್ ತ್ಯಾಗಿ ಮಾಡಿದಾಗ ಗ್ರೌಂಡ್ ಅಲ್ಲಿ ಬಿಟ್ಟು ಡಗ್ ಔಟ್ ಬೌಂಡ್ರಿ ಲೈನ್ ಆಚೆ ಎಲ್ಲಾ ಕಡೆ ಕ್ಯಾಪ್ಟನ್ಸ್ ಕಾಣಿಸ್ಕೊಂಡ್ರು KKR ಅಲ್ಲಿ. ಒಂದ್ ಕಡೆ ಡ್ವೇನ್ ಬ್ರಾವೋ, ಹಿಂದ್ಗಡೆ ಅಲ್ಲಿ ಅಭಿಷೇಕ್ ನಾಯರ್. ಆಕ್ಚುಲಿ ಬೌಲಿಂಗ್ ಕೋಚ್ ಆ ಟೀಮ್ ಬಂದ್ಬಿಟ್ಟು ಟೀಮ್ ಸೌದಿ. ಆ ಒಬ್ಬ ಯಪ್ಪ ಬಿಟ್ಟು ಮಿಕ್ಕಿದವರೆಲ್ಲ ಅಡ್ವೈಸ್ ಕೊಡ್ತಾ ಇದ್ರು ಆಚೆಯಿಂದ. ಸೊ ಗೇಮ್ ಯಾವ ತರ ಆಗಿದೆ ಅಂದ್ರೆ, ಇವಾಗ ನಾವು ಅಕಾಡೆಮಿ ಮ್ಯಾಚಸ್ ಈ ಸಣ್ಣ ಮಕ್ಕಳಾಡೋವಾಗೆಲ್ಲ ಹೋದಾಗ ಆಚೆಯಿಂದ ಕೂಗೋದ್ ನೋಡಿರ್ತೀವಿ. ಅಂಡರ್-16, ಅಂಡರ್-19 ಅಲ್ಲ, ಈ ಫೀಲ್ಡ್ ಇಡೋ ಅವನೊಂದು ಬೌಲಿಂಗ್ ತಗೊಂಬ ಈ ತರ ಅಂತ. IPL ಹಂತಕ್ಕೆ ಬಂದು ಇವರೆಲ್ಲ ಸೂಪರ್ ಸ್ಟಾರ್ಗಳು, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋ ಬ್ಯಾಕ್ ಗ್ರೌಂಡ್ ಇರುವಂತ ಪ್ಲೇಯರ್ ಗಳಿಗೆ 20ನೇ ಓವರ್ ಅಲ್ಲಿ 3ನೇ ಬಾಲು ಸ್ಲೋ ಬೌನ್ಸರ್ ಹಾಕು, ಯಾರ್ ತರ ಹಾಕು ಅಂತ ಆಚೆ ಕಡೆಯಿಂದ ಹೇಳ್ಕೊಡ್ಬೇಕಾ? ಟೇಕ್ ದ ಪೇಸ್ ಆಫ್ ದ ಬಾಲ್ ದ ಸ್ಲೋ ಬೌನ್ಸರ್. ನನಗೆ ಅರ್ಥವೇ ಆಗಲ್ಲ ನನಗೆ. ನೀವ್ ಇಷ್ಟು ಕೋಚ್ ಮಾಡಕ್ಕೆ ಪ್ಯಾಡ್ ಕಟ್ಕೊಂಡು ನೀವ್ ಕೈಯಲ್ಲಿ ಬಾಲ್ ತಗೊಂಡು ನೀವೇ ಆಡ್ಬಿಡ್ಬೋದಲ್ರಿ? ಅಲ್ಲ, ಎಷ್ಟು ಒಂದು ರಾಂಗ್ ಸಿಗ್ನಲ್ ಕಳಿಸ್ತಾ ಇದೆ ಎಂದು. ಒಂದ್ ಕಡೆ ಆಶೀಶ್ ನೇರ ಇದನ್ನ ಮಾಡ್ತಾರೆ, ಈ ಕಡೆ ಇಲ್ಲಿ. ಅಂಡ್ ಇದೊಂಥರ ಇದು ಫ್ಯಾಷನ್ ಆಗ್ಬಿಟ್ಟಿದೆ ಎಲ್ಲಾ ಟೀಮ್ಸ್ಗೂ. ಒಂದ್ ಲಾಂಗ್ ಆಫ್ ಇರೋ ಫೀಲ್ಡರ್ ಕ್ಯಾಪ್ಟನ್ ನಿಲ್ಸ್ಕೊಂಡ್ಬಿಟ್ಟು ಒಂದ್ ಕೋಚ್ ಬಂದು ಒಂದ್ ಕಿವಿ ಕಚ್ತಾನೆ ಇರೋದು. ಇನ್ಫ್ಯಾಕ್ಟ್ ಇನ್ನ ಇದನ್ನ ಸ್ವಾರಸ್ಯ ಮಾಡಕ್ ಏನ್ ಮಾಡ್ಬೋದು, ಒಂದು ಡಿವೈಸ್ ಕೊಟ್ಬಿಡ್ಬೋದು. ಕ್ಯಾಪ್ಟನ್ ಕಿವಿಲಿ ಹಾಕೊಂಡು ಇಲ್ಲಿ ಆಚೆ ಕಡೆ ಕೋಚ್ ನಾನ್ ಸ್ಟಾಪ್ ಹೇಳ್ತಾ ಇರ್ಬೋದು, ಇವನು ಕೊಡಪ್ಪ ಬೌಲಿಂಗ್, ಅವನು ಕೊಡಪ್ಪ ಅಂತ. ಈ PS2 ರಿಮೋಟ್ ಅಲ್ಲಿ ಆಡ್ತಾರಲ್ಲ ಆ ತರ. ಐ ಮೀನ್ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಕೋಚಿಂಗು, ಜನ ನೋಡೋರು ಯಾವ ತರ ಅರ್ಥ ಮಾಡ್ಕೊಂತಾರ ಇದನ್ನ ಅಂತ ನಿಜವಾಗ್ಲು ಮೆಚ್ಚಬೇಕು. ಅವ್ರು ಹೇಳ್ದಂಗೆ ಟೂ ಮೆನಿ ಮೈಂಡ್ಸ್ ಅಲ್ಲ ಇದು, ತಲೆನೇ ಇಲ್ದಿರೋರು ಜೊತೆಗೆ ಸೇರ್ಕೊಂಡು ಟ್ರೈ ಮಾಡ್ತಾ ಇದಾರೆ ಏನೋ ಮಾಡಕ್.